ನಮಸ್ಕಾರ ಎಲ್ರಿಗೂ. ನೀವೆಲ್ಲ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಧರ್ಮಸ್ಥಳದ ಒಂದು ವಿಚಾರವನ್ನ ನೋಡಿರ್ತೀರಾ ಅಂಡ್ ಎಲ್ಲಾರು ಇದರ ಬಗ್ಗೆ ಮಾತಾಡಿದಿರಾ. ನಿಜವಾಗ್ಲೂ ಅಲ್ಲಿ ಯಾರಾದ್ರೂ ಹೋರಾಟ ಮಾಡ್ತಿದಾರ? ನಿಮ್ಗೆ ಯಾವತ್ತಾದ್ರೂ ಅನ್ಸಿದ್ಯಾ? ನನಗನ್ಸಿದೆ, ಕೆಲವೊಂದಿಷ್ಟು ಜನ ಹೋರಾಟ ಮಾಡ್ತಿದ್ದಾರೆ ಸತ್ಯದ ಪರ ಅಂಡ್ ಸೌಜನ್ಯಗೆ ನ್ಯಾಯ ಸಿಗ್ಲಿ ಅಂತ ಹೇಳಿ. ಅದರಲ್ಲಿ ಪ್ರಮುಖವಾಗಿ ತಿಮರೋಡಿ ಅಣ್ಣವರು. ಇವರು ಸೌಜನ್ಯನ ಪರವಾಗಿ ತುಂಬಾ ವರ್ಷಗಳಿಂದ ಹೋರಾಟ ಮಾಡ್ತಿದ್ದಾರೆ. ಅಲ್ಲಾಗಿರುವಂತ ಎಲ್ಲಾ ಕೃತ್ಯಗಳಿಗೆ ನ್ಯಾಯ ಸಿಗ್ಲಿ ಅಂತ ಹೇಳಿ ಹೋರಾಟ ಮಾಡ್ತಿದ್ದಾರೆ. ಇವ್ರ ಜೊತೆ ಗಿರೀಶ್ ಅಣ್ಣವರು ಕೂಡ ಹೋರಾಟ ಮಾಡ್ತಿದ್ದಾರೆ. ತುಂಬಾ ವರ್ಷಗಳಿಂದ ಧರ್ಮಸ್ಥಳದಲ್ಲಿ ಇರುವಂತ ಎಲ್ಲಾ ಒಂದು ಜನರು ಸೇರಿ ಪ್ರತಿಭಟನೆ ಆಗ್ಲಿ ಅಥವಾ ಹೋರಾಟ ಆಗ್ಲಿ ಪಾದಯಾತ್ರೆ ಆಗ್ಲಿ ಇದನ್ನೆಲ್ಲ ಮಾಡಿದ್ದಾರೆ. ಆದ್ರೂ ಕೂಡ ನ್ಯಾಯ ಸಿಕ್ಕಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಯೂಟ್ಯೂಬ್ ಚಾನೆಲ್ಗಳು ಧ್ವನಿ ಎತ್ತಿ ಮಾತಾಡಿದ್ದಾರೆ. ಅಲ್ಲಿ ಆಗಿರುವಂತ ಅನ್ಯಾಯಗಳ ವಿರುದ್ಧ ಅಂಡ್ ಜನರಿಗೆ ತಿಳಿಸಬೇಕು, ಇದ್ರ ಬಗ್ಗೆ ಜನ ಎಲ್ಲ ನೋಡ್ಬೇಕು, ತಿಳ್ಕೋಬೇಕು ಅಂತ. ಆದ್ರೆ ಯಾರೊಬ್ಬನೂ ಕೂಡ ಆ ಒಂದು ದೇವಸ್ಥಾನಕ್ಕೆ ಧಕ್ಕೆ ಆಗುತ್ತೆ ಅಂತ ಹೇಳಿ ಯಾವತ್ತೂ ಯೋಚನೆ ಮಾಡಲಿಲ್ಲ. ಜನರಿಗೆ ಸತ್ಯ ತಿಳಿಸ್ಬೇಕು, ಓಕೆ, ಇದನ್ನ ವಿಚಾರ ಇಟ್ಕೊಂಡು ಇಷ್ಟು ವರ್ಷಗಳ ಕಾಲ ಹೋರಾಟ ಮಾಡ್ಕೊಂಡ್ ಬಂದಿರಲ್ಲ ಯಾಕೆ? ಇದು ನನ್ನ ಪ್ರಶ್ನೆ. ಅವತ್ತೇ ನಿಮ್ಗೆ ಸತ್ಯ ಗೊತ್ತಿತ್ತು ಅಂದ್ರೆ, ಅವತ್ತೇ ನಿಮ್ಮ ಹತ್ರ ಪ್ರೂಫ್ ಇದ್ರೆ ಸ್ಟೇಷನ್ಗೆ ಹೋಗಿ ಇದು ಎಲ್ಲಾ ಪ್ರೂಫ್ ಗಳನ್ನ ಕೊಟ್ಟು ಎಲ್ಲಾ ಜನರ ಜೊತೆ ನಿಂತ್ಕೊಂಡು ನ್ಯಾಯ ಕೊಡಿಸಿ ಅಂತ ಕೇಳಬಹುದಿತ್ತು. ಕೇಳಿದಿರ ಕೂಡ ಅಂಡ್ ಅದು ಕೂಡ ವರ್ಕೌಟ್ ಆಗಿಲ್ಲ. ತಿಮರೋಡಿ ಅವರು ಹೇಳ್ತಾರೆ ಇಲ್ಲಿ ಅಣ್ಣಪ್ಪ ಸ್ವಾಮಿ ಇದಾರೆ ಅಂತ. ಅಂಡ್ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತಾರೆ, ನಾನು ಇವಾಗ ಪ್ಲೇ ಮಾಡ್ತೀನಿ, ಕೇಳಿಸ್ಕೊ. ಧರ್ಮಸ್ಥಳದಲ್ಲಿ ಅಣ್ಣಪ್ಪನಿಗೆ ಮಂಜುನಾಥನಿಗೆ ಕೈ ಮುಗಿಯುವುದು ವೇಸ್ಟ್. ಜೆಸಿಪಿ ತಂದು ಮಗ್ತಿರ್ಲಿಲ್ಲ, ಆ ದೇವಸ್ಥಾನವನ್ನು ತೆಗಿಲಿಲ್ಲ. ನೋಡಿದ್ರಲ್ಲ. ಅಂಡ್ ಅಣ್ಣಪ್ಪ ಸ್ವಾಮಿ ಅಲ್ಲಿ ಮಂಜುನಾಥ ಸ್ವಾಮಿ ಇದ್ದಿದ್ರೆ ಆ ಹುಡುಗಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಅಂಡ್ ಇದಾರೆ ಆ ನಂಬಿಕೆನ ಹಾಳು ಮಾಡ್ತಿರೋರೇ ಕೆಲವೊಂದಿಷ್ಟು ಫೇಕ್ ಹೋರಾಟಗಾರರು, ಪಾದಯಾತ್ರೆ ಮಾಡೋರು, ಯೂಟ್ಯೂಬ್ ಗಳಲ್ಲಿ ಸಿನಿಮಾ ರೀತಿಯಲ್ಲಿ ಎಕ್ಸ್ಪ್ಲೇಷನ್ ಕೊಟ್ಬಿಟ್ಟು ಜನರ ಮೈಂಡ್ ಅಲ್ಲಿ ಆ ಧರ್ಮಸ್ಥಳದ ಮೇಲಿರುವಂತ ನಂಬಿಕೆಯನ್ನು ಹಾಳು ಮಾಡಿದ್ರಲ್ಲ, ಅದು ನನಗೆ ತುಂಬಾ ಬೇಜಾರು. ಹೋರಾಟ ಮಾಡ್ತಿದಾರ, ಸತ್ಯ ನ್ಯಾಯ ಎಲ್ಲ ಇದೆ, ಆದ್ರೆ ಎಕ್ಸ್ಪ್ಲೇಷನ್ ಕೊಡುವಾಗ ಒಂದು ಧರ್ಮಕ್ಕೆ, ಒಂದು ದೇವಸ್ಥಾನಕ್ಕೆ ಧಕ್ಕೆ ಆಗುತ್ತೆ ಅಂತ ಯಾವತ್ತೂ ಕೂಡ ನೀವು ಯೋಚನೆ ಮಾಡ್ಲಿಲ್ಲ. ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರನ್ನ ಫೇಕ್ ಆಗಿ ಹೇಳಿದ್ರಿ. ಅದೇ ತರ ಒಂದು ಧರ್ಮಸ್ಥಳದ ದೇವಸ್ಥಾನದ ಹೆಸರನ್ನು ಕೂಡ ನೀವು ಫೇಕ್ ಆಗಿ ಹೇಳಿದ್ರೆ ಜನ ಅರ್ಥ ಮಾಡ್ಕೋತಾ ಇದ್ರು. ಆದ್ರೆ ಆ ದೇವಸ್ಥಾನಕ್ಕೆ ಧಕ್ಕೆ ಆಗೋ ತರ ನೀವು ಮಾಡಿದ್ರಲ್ಲ, ಅದು ನನಗೆ ಬೇಜಾರಾಗಿರೋ ವಿಷಯ. ಅಂಡ್ ಗಿರೀಶ್ ಸರ್ ಅವ್ರು ಹೇಳ್ತಾರೆ ಒಂದು ವಿಡಿಯೋ ಕ್ಲಿಪ್ ಅಲ್ಲಿ ಜನಗಳು ಹೋಗಿ ಉಂಡಿಲ್ ದುಡ್ಡು ಹಾಕಿದಾಗ್ಲೇ ಅದೇ ದುಡ್ಡಿಂದ ಆ ಒಂದು ಆಡಳಿತದವರು ಊಟ ಹಾಕ್ತಾರೆ ಪ್ರತಿಯೊಬ್ಬರಿಗೂ ಅಂತ. ಹೌದು, ಆ ದುಡ್ಡು ನಾವು ಹಾಕಿದಾಗ್ಲೇ ಅವ್ರು ಊಟ ಹಾಕ್ತಾರೆ. ನಾವು ಹಾಕಿಲ್ಲ ಅಂದ್ರೂ ಕೂಡ ಹೊಟ್ಟೆ ತುಂಬಾ ಊಟ ಹಾಕ್ತಾರೆ. ಯಾಕಂದ್ರೆ ಅದು ಒಂದು ಧರ್ಮಸ್ಥಳ. ನೀವು ತಾಕತ್ತಿದ್ರೆ ದಿನಕ್ಕೆ ಒಂದು 50 ಜನಕ್ಕೆ ಊಟ ಹಾಕಿ, ಬೇಡ ಒಂದು 20 ಜನಕ್ಕಾದ್ರೂ ಊಟ ಹಾಕಿ ನಿಮ್ಮ ಸ್ವಂತ ದುಡ್ಡಿಂದ. ಆಗುತ್ತಾ ಸರ್? ಈಗ ನೀವು ವಿಡಿಯೋ ನೋಡ್ತಿರೋ ಪ್ರತಿಯೊಬ್ರು ಬಂದು ನನಗೆ ಬ್ಯಾಡ್ ಕಮೆಂಟ್ಸ್ ಹಾಕೋದು, ಅಥವಾ ನಿನಗೆ ಆಡಳಿತದಿಂದ ಎಷ್ಟು ದುಡ್ಡು ಸಿಕ್ತಪ್ಪ, ಫೋನ್ ಪೇ ಆಯ್ತಾ, ಗೂಗಲ್ ಪೇ ಆಯ್ತಾ? ನಿಜವಾಗ್ಲೂ ಆಗಿಲ್ಲ. ಅಂಡ್ ಕಂಟಿನ್ಯೂ ಆಗಿ ಮಾತಾಡ್ತಾ ಹೋಗ್ತೀನಿ. ಇದ್ರ ಬಗ್ಗೆ ನಿಮ್ಗೆ ಸತ್ಯವನ್ನ ತಿಳಿಸೋದಕ್ಕೆ ಟ್ರೈ ಮಾಡ್ತೀನಿ. ಬ್ಯಾಡ್ ಕಮೆಂಟ್ಸ್ ಮಾಡೋದಕ್ಕಿಂತ ಮುಂಚೆ ಈ ಪೂರ್ತಿಯಾಗಿ ವಿಡಿಯೋನ ನೋಡಿ ತಿಳ್ಕೊಳ್ಳಕ್ಕೆ ಟ್ರೈ ಮಾಡಿ. ನೀವು ಬ್ಲೈಂಡ್ ಆಗಿ ಒಬ್ಬ ವ್ಯಕ್ತಿ ಹೇಳಿದ ಒಂದು ಸಿನಿಮಾ ರೀತಿಯಲ್ಲಿ ಯೂಟ್ಯೂಬ್ ಅಲ್ಲಿ ವಿಡಿಯೋ ವೈರಲ್ ಆಯ್ತು ಅಂತ ಹೇಳಿ ಆ ವ್ಯಕ್ತಿಯ ಬಗ್ಗೆ ನಂಬೋದಕ್ಕಿಂತ ಮುಂಚೆ ಒಂದು ಸ್ಟೋರಿ ಹೇಳ್ತಾನೆ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ಅಂಡ್ ತಿಮರೋಡಿ ಸರ್, ನಾನು ಯಾವತ್ತೂ ಕೂಡ ನಿಮ್ಗೆ ಸಪೋರ್ಟ್ ಮಾಡ್ತೀನಿ. ಯಾಕಂದ್ರೆ ನೀವು ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸ್ಬೇಕು, ಆ ಧರ್ಮಸ್ಥಳದಲ್ಲಿ ಆಗಿರುವಂತ ಎಲ್ಲಾ ಹೆಣ್ಣುಮಕ್ಳು ಮನೆಗೂ ಕೂಡ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡ್ತಿದ್ರ, ಸತ್ಯವಾಗ್ಲೂ ಹೋರಾಟ ಮಾಡ್ತಿದ್ರ. ಆದ್ರೆ ನಿಮ್ಮ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ನ ಹಾಕ್ತೀನಿ, ನನಗೆ ದಯವಿಟ್ಟು ಕ್ಲಿಯಾರಿಟಿ ಕೊಡ್ರಿ. ಈ ದುಡ್ಡು ನಿಮ್ಗೆ ಯಾಕೆ ಬಂತು, ಎಲ್ಲಿಂದ ಬಂತು? ಆಕ್ಚುಲಿ ಆ ಸ್ಟೇಟ್ಮೆಂಟ್ ಪ್ರೂಫ್ ಗಳನ್ನ ನಿಮ್ಮ ಹತ್ರ ಹಾಕಿದೀನಿ, ದಯವಿಟ್ಟು ನೋಡ್ಕೊಳ್ರಿ. ಅಂಡ್ ಈ ಸ್ಕ್ರೀನ್ ಶಾಟ್ ಗಳನ್ನ ಹೊಡ್ಕೊಂಡು ಆಮೇಲೆ ನೀವು ಫ್ರೀ ಆದ್ಮೇಲೆ ನೋಡ್ಕೊಳ್ರಿ. ನಿಜವಾಗ್ಲೂ ನಾನು ನಿಮ್ಮನ್ನ ಹೇಟ್ ಮಾಡ್ತಿಲ್ಲ, ದಯವಿಟ್ಟು ಇದ್ರ ಬಗ್ಗೆ ನಾನು ಒಂದ್ ಸ್ವಲ್ಪ ಕ್ಲಿಯಾರಿಟಿ ಕೊಡ್ರಿ ಅಂತ ಕೇಳ್ತಾ ಇದ್ದೀನಿ. ಅಂಡ್ ಎಲ್ಲಾ ಜನ ಹೇಳ್ತಾರೆ ನೀವು ಕೂಡ ದುಡ್ಡು ಮಾಡಿದಿರಾ, ಇದ್ರ ಬಗ್ಗೆ ಹೋರಾಟ ಮಾಡಿ ಜನರನ್ನ ಸೇರಿಸಿ ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಜನರಿಗೆ ಕ್ಲಿಯಾರಿಟಿ ನೀವು ಕೊಡಬಹುದು. ಕೊಟ್ಟಿದ್ದೀರಾ ಅಂತಂದ್ರೆ ನಿಮ್ ಮನಸ್ಸಾಕ್ಷಿಗೆ ನೀವು ಒಳ್ಳೆಯವರು, ಕೊಟ್ಟಿಲ್ಲ ಅಂತಂದ್ರೆ ಜನ ಡಿಸೈಡ್ ಮಾಡ್ತಾರೆ. ಅಂಡ್ ಇವಾಗ ನೀವು ಸಮೀರ್ ಹತ್ರ ಎಲ್ಲಾ ವಿಡಿಯೋಸ್ ಗಳನ್ನ ಮಾಡಿಸಿ ಜನರಿಗೆ ಆ ಒಂದು ಮೆಸೇಜ್ ಅನ್ನ, ಅಲ್ಲಿ ಆಗಿರುವಂತ ಘಟನೆಗಳ ಬಗ್ಗೆ ತಿಳಿಸಿದ್ರ. ನೀವು ಕೂಡ ತಪ್ಪುಗಳನ್ನ ಮಾಡಿದಿರಲ್ಲ, ಅದನ್ನು ಕೂಡ ಸಮೀರ್ ಹತ್ರ ಒಂದು ವಿಡಿಯೋ ಮಾಡಿ ಹಾಕ್ಸಿ ಸರ್. ಅಂಡ್ ತಿಮರೋಡಿ ಸರ್ ಮೇಲೆ ಇರುವಂತ ಕೇಸ್ ರೌಡಿ ಶೀಟರ್ ಅಲ್ಲಿ ನಾನು ಸ್ಕ್ರೀನ್ ಶಾಟ್ ಹಾಕಿದ್ದೀನಿ. ಹುಡುಗಿಯರನ್ನ ಛೇಡಿಸುವುದು, ಆಮೇಲೆ ಕಳ್ಳ ಸಾಗಾಣಿಕೆ ಮಾಡುವಂತದ್ದು, ಈ ತರ ಎಲ್ಲಾ ಕೇಸ್ಗಳನ್ನ ಹಾಕಿದ್ದಾರೆ. ಇದಕ್ಕೆ ಕ್ಲಿಯಾರಿಟಿ ಕೊಡಿ ಸರ್. ನಿಜವಾಗ್ಲೂ ಈ ಕೇಸ್ಗಳೆಲ್ಲ ನಿಮ್ಮ ಮೇಲಿದೆಯಾ? ಈ ತರ ತಪ್ಪುಗಳನ್ನ ನೀವು ಮಾಡಿದ್ದೀರಾ? ಸಮೀರ್ ಮಾಡಿರುವಂತ ವಿಡಿಯೋನ ನೀವೆಲ್ಲರೂ ನೋಡಿ ಶೇರ್ ಮಾಡಿದ್ರಿ, ನಾನು ಕೂಡ ಶೇರ್ ಮಾಡಿದ್ದೀನಿ. ನಾನು ಕೂಡ ಆ ಒಂದು ವಿಚಾರದಲ್ಲಿ ಅವ್ನಿಗೆ ಸಪೋರ್ಟ್ ಕೂಡ ಮಾಡಿದ್ದೆ. ಯಾಕೆ ಅಂತಂದ್ರೆ ಜನ ಆಲ್ರೆಡಿ ಅವನ್ನ ರಿಸೀವ್ ಮಾಡ್ಕೊಂಡ್ಬಿಟ್ಟಿದ್ರು ಒಳ್ಳೆಯವನು ಅಂತ. ಈಗಲೂ ಹೇಳ್ತಾ ಇದೀನಿ, ಅವ್ನು ಒಳ್ಳೆಯವನೇ, ಕೆಟ್ಟವನಂತ ಅಲ್ಲ. ಬಟ್ ಅವನು ದುಡ್ಡಿಗೋಸ್ಕರ ಸಾಯ್ತಾನೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ನಾನು ಇವಾಗ ಒಂದು ಕತೆ ಹೇಳ್ತೀನಿ, ಕೇಳಿ. ಇದು ಸತ್ಯದ ಕತೆ. ಅವ್ನು ಹೇಳ್ದಂಗೆ ನಾನು ಎಡಿಟಿಂಗ್ ಮಾಡಿ ಸುಳ್ಳಂತೂ ಹೇಳ್ತಿಲ್ಲ. ಒಂದು ಟೈಮ್ ಅಲ್ಲಿ ಬೆಟ್ಟಿಂಗ್ ಆಪ್ಸ್ ಗಳನ್ನ ಹೆವಿ ಪ್ರಮೋಟ್ ಮಾಡ್ತಿದ್ದ. ತುಂಬಾ ಜನರಿಗೆ ಬೆಟ್ಟಿಂಗ್ ಆಡ್ರಿ ಅಂತ ಹೇಳ್ಕೊಡ್ತಿದ್ದ. ಆ ವಿಡಿಯೋಸ್ ಗಳನ್ನ ನೀವು ಕೂಡ ಯೂಟ್ಯೂಬ್ ಅಲ್ಲಿ ನೋಡಿದ್ದೀರಿ. ಅವ್ನಿಗೆ ಯಾರು ಸಬ್ಸ್ಕ್ರೈಬ್ ಇರ್ತಾರೋ ನೀವು ನೋಡಿರ್ತೀರಿ. ಇವಾಗ ಅವ್ನು ಬೆಟ್ಟಿಂಗ್ ಪ್ರಮೋಟ್ ಮಾಡ್ತಿಲ್ಲ, ಒಳ್ಳೆಯವನಾಗಿದೆ. ಯಾಕೆ ಗೊತ್ತಾ? ಜನ ಹಾಕೊಂಡು ರುಬ್ತಾರೆ ಅನ್ನೋದು ಗೊತ್ತಿದೆ, ಅದಕ್ಕೆ ಅವ್ನು ಒಳ್ಳೆಯವನಾಗಿರೋ. ಅವತ್ತು ಮಾಹಿ ಅನ್ನೋ ಒಂದು ಐಡಿಯಿಂದ ನನ್ಗೆ ಕಾಪಿರೈಟ್ ರಿಪೋರ್ಟ್ ಕೊಟ್ಟ. ಅವನ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತ ಮಧುಸೂದನ್. ಯಾಕೆ ಅಂತಂದ್ರೆ ಅವನು ಬೆಟ್ಟಿಂಗ್ ಪ್ರಮೋಟ್ ಮಾಡಿದ್ದ, ಅವನ್ನ ಹಾಕೊಂಡು ರುಬ್ಬಿದ್ದೆ ನಾನು ನನ್ನ ಸ್ಟೈಲ್. ನಿಮ್ಗೆ ಗೊತ್ತಿದೆಯಲ್ಲ, ಕೆಟ್ಟ ಪದಗಳನ್ನು ಮಾತಾಡಿ. ಅದಕ್ಕೆ ಅವತ್ತು ಅವನು ಕಾನ್ಫರೆನ್ಸ್ ಕಾಲ್ ಅಲ್ಲಿ ಸಮೀರ್ ಬಂದ. ನಾನು ಅವ್ನಿಗೆ ಹೇಳ್ದೆ,
ಆ ಕಾಲ್ ರೆಕಾರ್ಡಿಂಗ್ ಹಾಕ್ಬೋದು, ಹಾಕಿದ್ರೆ ಚೀಪ್ ಆಗಿರುತ್ತೆ. ಅವ್ನ್ ಕೇಳಿ ಮನಸ್ಸಾಕ್ಷಿಗೆ ಅವನೇ ಒಪ್ಕೊಂಡಿದ್ದಾನೆ, ನನಗೆ ದುಡಿಯಕ್ಕಾಗಲ್ಲ, ನನ್ನ ಯೂಟ್ಯೂಬ್ ಚಾನಲ್ ನೀನಾದ್ರೂ ಮಾಡ್ಕೋತೀನಿ, ನೀನ್ ಕೇಳು, ನೀ ಯಾರು ಕೇಳು ಅಂತ ಹೇಳಿ. ಅಂದ್ರೆ 1000 ಜನ ಬೆಟ್ಟಿಂಗ್ ಆಡಿ ಹಾಳಾದ್ರೂ ಪರವಾಗಿಲ್ಲ, ಇವನ್ ಯೂಟ್ಯೂಬ್ ಅಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು. ಇದು ಬೆಟ್ಟಿಂಗ್ ಆಪ್ಸ್ ಗಳ ದಂಧೆ. ಗಾಂಡು ಅಂತ ಒಪ್ಕೊಂಡಿದ್ದಾನು. ಕಾಲ್ ರೆಕಾರ್ಡಿಂಗ್ ಹಾಕಿದ್ರೆ ತುಂಬಾ ಚೀಪ್ ಆಗ್ತಾನೆ, ಬೇಡ ಅಂತ ವ್ಯಕ್ತಿಗಳನ್ನ ಚೀಪ್ ಆಗಿ ನೀವೆಲ್ಲ ನನ್ನ ಫಾಲೋ ಮಾಡಿ ನನ್ನ ಹೀರೋ ಅನ್ಕೋಬೇಕು. ನಾನು ಕೆಟ್ಟವನಾಗೆ ಕಾಣಿಸ್ತೀನಿ, ಇರೋದನ್ನ ಸತ್ಯವನ್ನ ತಿಳಿಸ್ತೀನಿ. ಅವ್ನಿಗೆ ಅವತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಜಸ್ಟ್ 7,000 ಫಾಲೋವರ್ಸ್ ಇದ್ರು. ಈ ಬೆಟ್ಟಿಂಗ್ ಪ್ರಮೋಟ್ ಮಾಡುವಂತ ಎಲ್ಲಾ ಟೀಮ್ ನ ಇಟ್ಕೊಂಡು ಇವರು ದುಡ್ಡು ಮಾಡ್ತಾ ಇದ್ರು. ಇವನು ಒಂದು ಚಕ್ರವರ್ತಿ ಸರ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದ, ಅದು ಫೇಕೋ ರಿಯಾಲಿಟಿ ನನಗಂತೂ ಗೊತ್ತಿಲ್ಲ. ಆ ಒಂದು ವಿಡಿಯೋ ಚೆನ್ನಾಗಿ ಮಾಡಿದನಂತ ಹೇಳಿ ಮಹೇಶ್ ಅನ್ನೋರ ಆ ವಿಡಿಯೋನ ನೋಡಿ ಗಿರೀಶ್ ಸರ್ ಹೇಳ್ತಾರೆ, ಈ ವ್ಯಕ್ತಿ ಕಡೆ ಒಂದು ವಿಡಿಯೋ ಮಾಡಿಸಿ, ಅಟ್ಲೀಸ್ಟ್ ಒಂದು ವೈರಲ್ ಆದ್ರೂ ಆಗುತ್ತೆ, ತುಂಬಾ ಜನಗಳಿಗೆ ಈ ಮೆಸೇಜ್ ಹೋಗುತ್ತೆ ಅಂತ. ಅವಾಗ ಗಿರೀಶ್ ಸರ್ ಇವನ್ನ ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ಒಂದು ಎಲ್ಲಾ ಡೀಟೇಲ್ಸ್ ಗಳನ್ನ ಶೇರ್ ಮಾಡಿ ವಿಡಿಯೋ ಮಾಡಿಸಿದ್ದಾರೆ. ಅವನೇ ಒಪ್ಕೊಂಡಿದ್ದಾನೆ. ಒಂದು ಯೂಟ್ಯೂಬ್ ಅಲ್ಲಿ ಮಾಡರ್ನ್ ದುರ್ಯೋಧನ, ಗಾಂಡು ನನ್ನ ಮಕ್ಕಳು, ಬೆಟ್ಟಿಂಗ್ ಪ್ರಮೋಟ್ ಮಾಡೋರೆಲ್ಲ ಯೂಟ್ಯೂಬ್ ಅಲ್ಲಿ ತಿಳಿಸಿದ್ದಾರೆ, ಹೌದು ನನ್ನ ಹತ್ರ ಈ ವಿಡಿಯೋ ಮಾಡಿಸಿದ್ರು ಅಂತ. ದುಡ್ಡುಗೋಸ್ಕರ ಮಾಡಿಸಿರ್ಬೋದಲ್ಲ, ಹಂಗೆ ಅಂತ ಯಾರು ಮಾಡಲ್ಲ ಇಷ್ಟು ರಿಸ್ಕ್ ತಗೊಂಡು. ನಾನು ಜಸ್ಟ್ 72,000 ವ್ಯೂಸ್ ಇದ್ದಾಗ ಆ ಒಂದು ಧರ್ಮಸ್ಥಳದ ವಿಡಿಯೋನ ನೋಡಿದೀನಿ. ಸಮೀರ್ಗೆ ಬೇಕಾಗಿದ್ದು ದುಡ್ಡು, ಅವನು ಯೂಟ್ಯೂಬ್ ಅಲ್ಲಿ ಬಂದಿದ್ದೆ ದುಡ್ಡು ಮಾಡಕ್ಕೆ, ಜನರಿಗೆ ಸತ್ಯ ಹೇಳ್ಬೇಕು, ತಿಳಿಸ್ಬೇಕು ಅಂತೆಲ್ಲ. ಆ ವಿಡಿಯೋದಿಂದ ಅವನಿಗೆ 1 ರೂಪಾಯಿನೂ ಕೂಡ ಬಂದಿಲ್ಲ, ನಾನೇ ಹೇಳ್ತೀನಿ ಕೇಳಿ. ಅದಕ್ಕಿಂತ ಮುಂಚೆ ಏನ್ ವಿಡಿಯೋಸ್ ಗಳಿದ್ವಲ್ಲ ಅದ್ರಲ್ಲೆಲ್ಲ ಬೆಟ್ಟಿಂಗ್ ಪ್ರಮೋಟ್ ಮಾಡಿ ತುಂಬಾ ದುಡ್ಡು ಮಾಡಿದ್ದ. ಅಂಡ್ ಇವಾಗ್ಲೂ ಕೂಡ ಮುಂದೆ ದುಡ್ಡು ಮಾಡೋಣ, ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಬೆಟ್ಟಿಂಗ್ ಪ್ರಮೋಟ್ ಮಾಡೋಣ, ನಾನು ಯಾರು ಏನ್ ಹೇಳಲ್ಲ ಅಂತ ಅನ್ಕೊಂಡಿದ್ದವನು ಇವತ್ ಮಾಡ್ತಿಲ್ಲ. ಯಾಕೆ ಗೊತ್ತಾ? ಜನ ಸಖತ್ತಾಗಿ ಬಗ್ನಿಗೂಟ ಇಡ್ತಾರೆ, ಅದಕ್ಕೆ ಅವ್ನು ಮಾಡ್ತಿಲ್ಲ ಅಷ್ಟೇ. ಬೆಳಗ್ಗೆ ಅಷ್ಟರಲ್ಲಿ ಆ ವಿಡಿಯೋ ವೈರಲ್ ಆಗುತ್ತೆ, 1 ಮಿಲಿಯನ್ ವರೆಗೂ ರೀಚ್ ಆಗುತ್ತೆ. ಅವನು ಆ ವಿಡಿಯೋನ ಅಚೀವ್ ಆಗ್ತಾನೆ. ಎಲ್ಲಾರು ಅನ್ಕೊಳ್ತಾರೆ ಆ ವಿಡಿಯೋನ ಆ ದೊಡ್ಡ ವ್ಯಕ್ತಿ ಡಿಲೀಟ್ ಮಾಡಿಸ್ಬಿಟ್ರು, ಹಂಗೆ ಹಿಂಗೆ ಅಂತ. ಇದು ಗಿಮಿಕ್. ನನ್ ಪ್ರಕಾರ ಅವನು ಹೆದರ್ಕೊಂಡು ವಿಡಿಯೋನ ಅಚೀವ್ ಹಾಕಿದ್ದು, ಎಲ್ಲಿ ನನ್ನ ಲೈಫ್ಗೆ ಥ್ರೆಟ್ ಆಗುತ್ತೆ ಅಂತ ಹೇಳಿ. ಅವಾಗ ಮತ್ತೆ ಮಹೇಶ್ ಅಣ್ಣ ಅವರು ಅವನಿಗೆ ಧೈರ್ಯ ತುಂಬಿ ಈ ವಿಡಿಯೋನ ತೆಗಿ, ನಾನು ನಿನ್ ಜೊತೆ ಸಪೋರ್ಟಿವ್ ಆಗಿ ಇದ್ದೇ ಇರ್ತೀವಿ ಅಂತ ಹೇಳ್ಕೊಂತಾರೆ. ಅವಾಗ ಅವನಿಗೆ ಧೈರ್ಯ ಅನ್ನೋದು ಬರುತ್ತೆ. ಅಂಡ್ ಅವ್ನ ಮೈಂಡ್ ಅಲ್ಲಿ ಯಾವತ್ತೂ ಯೋಚನೆನೂ ಮಾಡಿಲ್ಲ ಅವನು, ನನ್ನ ಲೈಫ್ ಇನ್ ಮೇಲಿಂದ ತುಂಬಾ ಕಷ್ಟ, ನಾನು ಈ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಸ್ವತಂತ್ರವಾಗಿ ಬದುಕಕ್ಕೆ ಚಾನ್ಸ್ ಅಂತೂ ಸಿಗೋಲ್ಲ ಅಂತ ಅವ್ನಿಗೆ ಗೊತ್ತಾಯ್ತು. ಅದಾದ್ಮೇಲೆ ಎಷ್ಟೋ ಹಿಂದೂ ಪರ ಸಂಘಟನೆ ಹೋರಾಟಗಾರ, ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಗಳು ಅಥವಾ ಯೂಟ್ಯೂಬರ್ಸ್ ಗಳು ಅವನ ವಿರುದ್ಧ ಮಾತಾಡಕ್ಕೆ ಶುರು ಮಾಡಿದ್ರು. ನಾನು ನೋಡಿದೀನಿ ಅಂತವ್ರಿಗೆ ನಾನು ಕೂಡ ಸಪೋರ್ಟ್ ಮಾಡ್ಲಿಲ್ಲ. ಯಾಕಂದ್ರೆ ಅಟ್ಲೀಸ್ಟ್ ಆ ಒಂದು ಹೆಣ್ಣಿಗೆ ನ್ಯಾಯ ಸಿಗುತ್ತಾ ಅಂತ ನಾನು ಕೂಡ ವೇಟ್ ಮಾಡ್ತೀನಿ. ಆದ್ರೂ ಸಿಕ್ಕಿಲ್ಲ. ಇವಾಗ SIT ಗೆ ಕೊಟ್ಟಿದ್ದಾರೆ ಗವರ್ಮೆಂಟ್ ನವರು ಅಂತ ನಾನು ಕೂಡ ನೋಡಿದೆ. ಸಮೀರ್, ನಿನ್ಗೆ ಧೈರ್ಯ ಎಲ್ಲಿಂದ ಬಂತು? ಯಾಕೆ ಬಂತು? ಒಂದು ಧರ್ಮಸ್ಥಳ ದೇವಸ್ಥಾನಕ್ಕೆ ಧಕ್ಕೆ ಆಗುತ್ತೆ ಅಂತ ನೀನ್ ಯೋಚನೆ ಮಾಡ್ಲಿಲ್ವಾ? ಓಕೆ, ಅಲ್ಲಾಗಿರೋ ತಪ್ಪುಗಳು ಅದನ್ನ ನೋಡ್ಕೊಳ್ಳೋಕೆ ಕಾನೂನು ಇದೆ, ಕಾನೂನು ರೀತಿಯಿಂದ ಹೋರಾಟ ಮಾಡ್ರಿ, ಅದಕ್ಕೆ ಅವಕಾಶ ಇದೆ. ಇಲ್ಲಿ ಅಟ್ಲೀಸ್ಟ್ ದೇವಸ್ಥಾನದ ಹೆಸರಾದ್ರೂ ನೀವು ಬೇರೆ ರಾಂಗ್ ಹೇಳ್ಬೇಕಿತ್ತಲ್ಲ. ಜನ ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೋತಾರೆ, ಆ ದೇವಮಾನವ ಅಂತ ಹೇಳಿ ಬೇರೆ ರೀತಿಯಲ್ಲಿ ಅವ್ರ ಹೆಸರು ಹೇಳ್ತೀವಿ. ಆದ್ರೆ ಇಲ್ಲಿ ದೇವಸ್ಥಾನದ ಹೆಸರು ರಿಯಲ್ ಆಗಿ ಹೇಳಿ, ಅದು ತುಂಬಾ ಬೇಜಾರಾಗಿತ್ತು ಪ್ರತಿಯೊಬ್ಬರಿಗೂ ಕೂಡ. ಕೆಲವೊಂದಿಷ್ಟು ನಮ್ಮ ಕರ್ನಾಟಕದ ಜನರು ಸಮೀರ್ ವಿರುದ್ಧ ನಾವು ಮಾತಾಡಿದ್ರೆ, ಇರೋದನ್ನ ಸತ್ಯ ಹೇಳಿದ್ರೆ ನಮ್ಮನ್ನ ವಿಲನ್ ತರ ನೋಡ್ತಾರೆ, ಅವ್ರನ್ನ ಹೀರೋ ತರ ನೋಡ್ತಾರೆ. ಯಾಕೆ? ಆನ್ಸರ್ ಕೊಡಿ ನನಗೆ. ಸತ್ಯ ಅಲ್ಲಿ ಏನಾಗಿದೆಯೋ ಧರ್ಮಸ್ಥಳದ ಜನಕ್ಕೂ ಹೇಳಿ. ಅದರಲ್ಲೂ ಕೂಡ ಸ್ವಲ್ಪ ಜನ ಹೇಳ್ತಾರೆ. ಕೆಲವೊಂದಿಷ್ಟು ಅವ್ರ ಅಪೋಸಿಟ್ ಇರುವಂತ ವ್ಯಕ್ತಿಗಳು ಮಾತ್ರ ಇದು ಮಾತಾಡೋದು ಅಂಡ್ ಕ್ಯಾಶುಯಲ್ ಆಗಿ ಇರೋದೆ. ಇವಾಗ ನಾನೊಂದು ದುಶ್ಮನ್, ಅವ್ನ್ ನಂಗೆ ದುಶ್ಮನ್ ಅಂದ್ರೆ ಅವ್ನ ಬಗ್ಗೆ ಅವ್ನ್ ಕೆಟ್ಟದ್ದು ಅಪಪ್ರಚಾರ ಮಾಡೇ ಮಾಡ್ತಾನೆ. ಇವಾಗ ನಾನು ಸಮೀರ್ ಬಗ್ಗೆ ಅಪಪ್ರಚಾರ ಮಾಡ್ತಿಲ್ಲ, ಹಿಮರೋಡಿ ಸರ್ ಬಗ್ಗೆ ಅಪಪ್ರಚಾರ ಮಾಡ್ತಿಲ್ಲ, ಗಿರೀಶ್ ಸರ್ ಬಗ್ಗೆ ಅಪಪ್ರಚಾರ ಮಾಡ್ತಿಲ್ಲ. ಇರೋದನ್ನ ಇದ್ದಂಗೆ ಸತ್ಯನ ಹೇಳ್ತಾ ಇದ್ದೀನಿ. ತಿಳ್ಕೊಳ್ಳಿ, ಇವರು ಬ್ಯಾಂಕ್ ಅಕೌಂಟ್ಗಳಿಗೆ ಇಷ್ಟೊಂದು ದುಡ್ಡು ಯಾಕೆ ಬಂತು, ಎಲ್ಲಿಂದ ಬಂತು, ಎದರ ಸಲುವಾಗಿ ಅಂತ. ಅಂಡ್ ಇತ್ತೀಚಿನ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ರಿ, ಪಾದಯಾತ್ರೆ ಮಾಡುವಂತದ್ದು, ಯೂಟ್ಯೂಬ್ ಅಲ್ಲಿ ದುಡ್ಡು ಮಾಡ್ಕೋಬೇಕು ಅಂತ ಹೇಳಿ ಹೋಗಿ ಅಲ್ಲಿರುವಂತ ಎಲ್ಲಾ ಘಟನೆ ಹಿಂಗಾಗಿದೆ ಹಂಗಾಗಿದೆ ಅಂತ ತೋರಿಸುವಂತದ್ದು. ಇದು ಪ್ರೂಫ್ ಅಂತೂ ಇಲ್ಲ. ಅಲ್ಲಿ ಪ್ರೂಫ್ ತೋರಿಸಿ, ಇವರೇ ಮಾಡಿದಾರಂತ ಪ್ರೂಫ್ ನಮ್ ಕಣ್ಣಿಗೆ ತೋರಿಸಿ ನಾವು ಅದನ್ನ ನಂಬ್ತೀವಿ. ಅದನ್ನ ಬಿಟ್ಟು ಇಲ್ಲಿ ಹಿಂಗಾಗಿದೆ ಹಂಗಾಗಿದೆ, ಇವ್ರು ನೋಡಿದಿದ್ದಾರೆ, ಇವ್ರು ನೂಟ್ ಹಾಕಿದ್ದಾರೆ ಅಂತ ಸುಮ್ನೆ ನೀವು ಹೇಳೋದು, ಯೂಟ್ಯೂಬ್ ಅಲ್ಲಿ ಅರ್ನಿಂಗ್ಸ್ ಮಾಡೋದು. ಇವಾಗ ಯಾವುದೇ ಒಂದು ಧರ್ಮಸ್ಥಳ ಅನ್ನೋ ಒಂದು ಕ್ಷೇತ್ರಕ್ಕೆ ಧಕ್ಕೆ ಆದಾಗ ಅಲ್ಲಿರುವಂತ ಆಡಳಿತ ನಿಮ್ಗೆ ನೋಟಿಸ್ ಕಳ್ಸುತ್ತೆ, ಆ ವಿಡಿಯೋನ ಡಿಲೀಟ್ ಮಾಡ್ಸುತ್ತೆ. ಯಾಕಂದ್ರೆ ಸತ್ಯ ಹೇಳಿಲ್ಲ ಅಲ್ಲಿ, ವಿತ್ ಪ್ರೂಫ್ ಅಂತೂ ತೋರ್ಸೇ ಇಲ್ಲ. ಇವಾಗ ಅಲ್ಲಿ ಅಷ್ಟೊಂದು ಜನರಿಗೆ ಅನ್ಯಾಯ ಆಗಿದೆ ಅಲ್ಲ. ಒಬ್ರು ಹೇಳ್ತಾರೆ 1000 ಜನ ಊಟ ಹಾಕಿದ್ದಾರೆ, ಇನ್ನೊಬ್ರು ಹೇಳ್ತಾರೆ 400 ಜನ, ಇನ್ನೊಬ್ರು ಹೇಳ್ತಾರೆ 100 ಜನ. ಅಟ್ಲೀಸ್ಟ್ ಒಂದು 50 ಕುಟುಂಬಗಳಾದ್ರೂ ಅಲ್ಲಿ ಬರ್ಬೇಕಿತ್ತು. ನಮ್ಮ ಮಕ್ಕಳನ್ನ ಕಳ್ಕೊಂಡಿದೀವಿ, ನಮ್ಮ ಮಕ್ಕಳನ್ನ ಇಲ್ಲಿ ಊತ ಹಾಕಿದ್ದಾರೆ, ಸಾಯಿಸಿದ್ದಾರೆ ಅಂತ ಒಬ್ರು ಅಜ್ಜಿನೂ ಒಂದು 3-4 ಜನ ಬಂದಿರ್ಬೋದು. ಇವಾಗ ನೀವು ಕೇಳ್ಬೋದು, ಧರ್ಮಸ್ಥಳ ದೇವಸ್ಥಾನಕ್ಕೆ ಅವನ್ ಎಲ್ಲಿ ಧಕ್ಕೆ ಮಾಡಿದಾನೆ ಅಂತ. ನಾನ್ ತಿಳ್ಕೊಂಡಿದ್ದೀನಿ ದೇವಸ್ಥಾನದ ಬಗ್ಗೆ, ನನಗ್ ಗೊತ್ತು. ಆದ್ರೆ ನಾಳೆ ನನ್ನ ಮಗನೋ ಸಮೀರ್ ವಿಡಿಯೋ ನೋಡ್ಬಿಟ್ಟು ಏನಪ್ಪಾ ಧರ್ಮಸ್ಥಳದ ಈ ತರ ಎಲ್ಲ ಆಗಿದೆ, ನಾವು ಹೋಗೋದ್ ಬೇಡ ಅಂತಂದ್ರೆ ನನ್ಗೆ ಹೆಂಗ್ ಅನ್ಸುತ್ತೆ? ನೀವೇ ವಿಚಾರ ಮಾಡಿ. ಇವನ್ ವಿಡಿಯೋನ ಚಿಕ್ಕ ಮಕ್ಕಳು, ಕೆಲವೊಂದಿಷ್ಟು ಫ್ಯಾಮಿಲಿ ಮೆಂಬರ್ಸ್ ನೋಡ್ತಾರೆ ಅನ್ನೋದು ಇವನಿಗೆ ಪರಿಜ್ಞಾನನೇ ಇಲ್ಲ.
ದಯವಿಟ್ಟು ಅವನಿಗೆ ಹೋಗಿ ಲವ್ ಜಿಯಾದ ಬಗ್ಗೆ ಅಜ್ಮೀರ್ ಅಲ್ಲಿ ಆಗಿರುವಂತದ್ದು ಹಂಗಾಗಿದೆ ಹಿಂಗಾಗಿದೆ ಅಂತ ಮಾತಾಡಿ ಅಂತ ಹೇಳಕ್ ಹೋಗ್ಬೇಡಿ. ಅವ್ನು ಇವತ್ತಲ್ಲ ನಾಳೆ ಮಾತಾಡಬಹುದು. ಅಕಸ್ಮಾತ್ ಅವ್ನು ಮಾತಾಡಿಲ್ಲ ಅಂದ್ರೆ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಅವನು ದುಡ್ಡುಗೋಸ್ಕರ ಅಂಡ್ ಒಂದ್ ಧರ್ಮದ ದೇವಸ್ಥಾನಕ್ಕೆ ಧಕ್ಕೆ ಮಾಡಕ್ಕೆ ಇಂಡೈರೆಕ್ಟ್ ಆಗಿ ಅಂತ ಈ ವಿಡಿಯೋ ಮಾಡಿದಾನೆ ಅಂತ ಹೇಳಿ. ಸಮೀರ್ 2ನೇ ವಿಡಿಯೋದಲ್ಲಿ ನದಿ ಹತ್ರ ಹೆಣಗಳು ಸಿಗ್ತಾ ಇತ್ತು ಅಂತ ಹೇಳ್ತಿದ್ದ. ಅಂಡ್ ಅದೇ ವಿಡಿಯೋದಲ್ಲಿ ಲಾಡ್ಜ್ ಗಳಲ್ಲಿ ರೂಮ್ ಗಳಲ್ಲಿ ಹೆಣಗಳು ಸಿಗ್ತಾ ಇತ್ತು, ಅದನ್ನ ತಗೊಂಡೋಗಿ ಭೀಮ ಮಣ್ಣು ಮಾಡ್ತಿದ್ದ ಅಂತ ಹೇಳ್ದ. ಓಕೆ, ಭೀಮ ಅಷ್ಟು ಹೆಣಗಳನ್ನ ಮಣ್ಣು ಮಾಡಿದಾನೆ ನಿಜ ಅಂತ ನಾನು ಒಪ್ಕೊಳ್ತೀನಿ. ಈಗಲೂ ಕೂಡ ನೀವುಗಳೇ ಒಂದು ಟೀಮ್ ಮಾಡ್ಕೊಂಡು ಭೀಮನ್ನ ಸೇಫ್ಟಿ ಆಗಿ ಕರ್ಕೊಂಡು ಹೋಗಿ ಅಲ್ಲಿ ಹೂತ್ ಹಾಕಿರುವಂತ ಹೆಣಗಳನ್ನ ಎತ್ತಿ ತಗೊಂಡ್ಬಂದು ಸ್ಟೇಷನ್ ಮುಂದೆ ಇಟ್ಟು ನ್ಯಾಯ ಕೇಳ್ಬೋದಲ್ಲ, ಯಾಕೆ ಕೇಳ್ತಿಲ್ಲ ಸರ್? ತಿಮರೋಡಿ ಸರ್, ಸೌಜನ್ಯನ ಪರವಾಗಿ ತುಂಬಾ ಹೋರಾಟಗಳನ್ನ ನೀವು ಆಫ್ಲೈನ್ ಅಲ್ಲೇ ಮಾಡಿದ್ರಿ. ಯಾವತ್ತು ನಿಮ್ಗೆ ಅನಿಸ್ಲಿಲ್ವಾ ಈ ತರ ಒಂದು ಸಮೀರ್ನ ತಗೊಂಡ್ಬಂದು ಸತ್ಯವನ್ನ ಇರೋ ಎಲ್ಲಾ ಪ್ರೂಫ್ ಗಳನ್ನ ಜನರಿಗೆ ಯೂಟ್ಯೂಬ್ ಮುಖಾಂತರ ತಿಳಿಸ್ಬೇಕು ಅಂತ ಹೇಳಿ? ಆ ಕೆಲಸವನ್ನ ನೀವು ಯಾವತ್ತು ಮಾಡಿಲ್ಲ, ತುಂಬಾ ದಿನಗಳಾದ್ಮೇಲೆ ಮಾಡಿದ್ರಿ ಅಂತ ಜನರಿಗೆ ಗೊತ್ತಿದೆ. ಅಂಡ್ ಥರ್ಡ್ ಐ ಮತ್ತೆ ಕುಡ್ಲಾ ರ್ಯಾಂಪೇಜ್ ಅನ್ನೋರು ಅವರು ಧೈರ್ಯಶಾಲಿಗಳಂತ ನಾನು ಒಪ್ಕೊಳ್ತೀನಿ. ಅಂಡ್ ಸತ್ಯವನ್ನ ತಿಳಿಸ್ತಾ ಇದ್ರು, ಅಲ್ಲಿರುವಂತ ಪ್ರೂಫ್ ಗಳಿಲ್ದೆ ತಿಳಿಸ್ತಾ ಇದ್ರು, ಆದ್ರೂ ಕೂಡ ಧ್ವನಿ ಎತ್ತಿ ಮಾತಾಡ್ತಿದ್ರು, ಜನರಿಗೆ ತಿಳಿಸ್ತಾ ಇದ್ರಲ್ಲ, ಅದು ನನಗೆ ತುಂಬಾ ಇಷ್ಟ ಆಗ್ತಿತ್ತು ಸರ್. ಅಂಡ್ ಸಮೀರ್, ನೀನ್ ದುಡ್ಡುಗೋಸ್ಕರ ಇದನ್ನ ಮಾಡಿಲ್ಲ ಅಂತ ನಾನು ಒಪ್ಕೊಳ್ತೀನಿ. ನೀನು ರೀಸೆಂಟ್ ಆಗಿ ಸೌಜನ್ಯನ ಪರವಾಗಿ ಈ ಎಲ್ಲಾ ವಿಡಿಯೋಗಳನ್ನ ಮಾಡಿ ಇಷ್ಟೊಂದು ಫಾಲೋವರ್ಸ್ ನ ಗಿಟ್ಟಿಸ್ಕೊಂಡ್ಮೇಲೆ ಈ ಒಂದು ಸ್ಟಾಕ್ ಮಾರ್ಕೆಟ್ ಒಂದು ಪ್ರಮೋಟ್ ಮಾಡಿದೆ ದುಡ್ಡುಗೋಸ್ಕರ ಅಲ್ವಾ? ಇದನ್ನ ಮಾಡಬಾರ್ದಿತ್ತು. ಇಂತ ಥ್ರೆಟ್ನಿಂಗ್ ಇರುವಂತ ಸಿಚುವೇಶನ್ ಅಲ್ಲೂ ಕೂಡ ಇದನ್ನ ಪ್ರಮೋಟ್ ಮಾಡುವಂತ ಅವಶ್ಯಕತೆ ಇತ್ತ? ದುಡ್ಡು ಬೇಕಾಗಿತ್ತು ನಿನಗೆ, ಅದಕ್ಕೆ ನೀನು ಈ ಕೆಲಸ ಮಾಡಿದೆ. ಓಕೆ, ಅದು ಏನ್ ದೊಡ್ಡ ಸ್ಟಾಕ್ ಮಾರ್ಕೆಟ್ ಇಲ್ಲಿಗಲ್ ಅಲ್ಲ, ಬೆಟ್ಟಿಂಗ್ ಆಪ್ ಅಲ್ಲ, ಆದ್ರೂ ಕೂಡ ಯಾಕೆ ಮಾಡಿದೆ? ದುಡ್ಡು, ಎಲ್ರಿಗೂ ಇಲ್ಲಿ ದುಡ್ಡೇ ಬೇಕು. ನಾನು ಕೂಡ ಈ ವಿಡಿಯೋನ ಯೂಟ್ಯೂಬ್ ಅಲ್ಲಿ ಹಾಕಿಲ್ಲ, ಯಾಕೆ ಗೊತ್ತಾ? ಜನ ಮಾತಾಡ್ಬಿಡ್ತಾರೆ ದುಡ್ಡು ಮಾಡಕ್ಕೆ ಈ ವಿಡಿಯೋನ ಯೂಟ್ಯೂಬ್ ಅಲ್ಲಿ ಹಾಕ್ತಂತೆ. ನನಗೆ ಯೂಟ್ಯೂಬ್ ಅಲ್ಲೇ ತಿಳಿಸ್ಬೇಕು ಅಂತ ಏನಿಲ್ಲ, ಇದ್ರಲ್ಲೂ ಸತ್ಯವನ್ನ ನೋಡ್ಬೇಕು ಅನ್ನೋನು ನೋಡೇ ನೋಡ್ತಾನೆ, ಸತ್ಯವನ್ನ ಶೇರ್ ಮಾಡ್ಬೇಕು ಅಂತ ಶೇರ್ ಮಾಡೇ ಮಾಡ್ತಾನೆ. ಮೊನ್ನೆ ಧರ್ಮಸ್ಥಳದಾಗ ಫೇಕ್ ಆಗಿ ಪಾದಯಾತ್ರೆ ಮಾಡ್ಕೊಂಡು ಹೋದವ್ರಿಗೆ ಧರ್ಮಸ್ಥಳದ ಜನ ಬುದ್ಧಿ ಕಲಿಸಿದ್ರಲ್ಲ, ಅದನ್ನ ನಾನು ನೋಡಿ ತಿಳ್ಕೊಂಡೆ. ಧರ್ಮಸ್ಥಳದೊಳಗ ಧರ್ಮ ಸತ್ಯ ಇನ್ನೂ ಐತಿ. ಅಲ್ಲಿರುವಂತ ಎಲ್ಲಾ ವ್ಯಕ್ತಿಗಳು ಒಂದು ಧರ್ಮಸ್ಥಳಕ್ಕೆ ದೇವಸ್ಥಾನಕ್ಕೆ ಧಕ್ಕೆ ಆದ್ರೆ ಎದ್ದು ನಿಂತು ಹೋರಾಟ ಮಾಡ್ತಾರ. ಅದಕ್ಕೆ ಧಕ್ಕೆ ಆದಾಗ ಯಾರೇ ಇರ್ಲಿ ಅಪೋಸಿಟ್ ಹಾಕೊಳ್ತಾರ ಅಂತ ಹೇಳಿ ಆ ಒಂದು ಸಿಚುವೇಶನ್ಸ್ ಅದನ್ನ ನೋಡಿ ನಾನು ತಿಳ್ಕೊಂಡೆ. ಅಂಡ್ ಅಂತವ್ರಿಗೆ ಬುದ್ಧಿ ಕಲಿಸಿದಾರಲ್ಲ ಆ ಧರ್ಮಸ್ಥಳ ದೇವಸ್ಥಾನದ ಎಲ್ಲಾ ಸುತ್ತಮುತ್ತ ಇರುವಂತ ಜನರಿಗೆ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಈ ವಿಡಿಯೋ ಮೂಲಕ ನಾನು ಹೇಳೋದು ಒಂದೇ, ಇಲ್ಲಿ ಯಾರು ಸಾಚಲ್ಲ, ಎಲ್ಲರೂ ದುಡ್ಡು ಮಾಡೋದಕ್ಕ ಒಂದ್ ಹೆಣ್ಣಿನ ಸಾವನ್ನ ಇಟ್ಕೊಂಡು ಆಟ ಆಡಿದಾರಂತ ಕ್ಲಿಯರಿಟಿ ಆಗಿ ಗೊತ್ತಾಗ್ತಿತ್ತು. ಒಬ್ಬ ವ್ಯಕ್ತಿ ಇವತ್ತು ಹಿಂಗಿದಾನೆ, ನಾಳೆ ಈ ಒಂದು ಮೆಟ್ಟಕ್ಕೆ ಬೆಳಿತಾನ ಅಂತಂದ್ರೆ ಅಲ್ಲಿ ದುಡ್ಡು ಮಾತಾಡ್ತಿರ್ತೈತಿ, ಜನರ ಮಾತಂತ್ರು ಅಲ್ಲ. ಅಂಡ್ ನೀವು ಕೇಳ್ಬೋದ, ಅಣ್ಣ ನೀವು ಕೆಟ್ಟವರಲ್ಲ, ನೀವು ದುಡ್ಡು ಮಾಡ್ತಿರಲ್ಲ ಅಂತ ಹೇಳಿ. ನಾನ್ ನಿಜವಾಗ್ಲೂ ದುಡ್ಡು ಮಾಡ್ತಿಲ್ಲ ಈ ವಿಡಿಯೋಗಳಿಂದ, ಜನರಿಗೆ ಸತ್ಯ ತಿಳಿಸಬೇಕು ಅಂತ ಹೇಳಿ. ನನಗೂ ಧರ್ಮಸ್ಥಳದ ಮ್ಯಾಟರ್ಗೂ ಸಂಬಂಧ ಇಲ್ಲ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದೊಳಗ ಬರೀ ಸೌಜನ್ಯ 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 ಲೈಕ್ಸ್ ಫಾಲೋವರ್ಸ್ಗೋಸ್ಕರ. ಸೊ ಹಂಗಾಗಿ ಇದ್ರ ಬಗ್ಗೆ ನಾನು ಮಾತಾಡ್ಬೇಕಾಗಿ ಬಂತ. ಯಾಕಂದ್ರೆ ಕರ್ನಾಟಕದೊಳಗೆ ಅದೆಷ್ಟೋ ಅನ್ಯಾಯಗಳಾಗತ್ತವ. ರೀಸೆಂಟ್ ಆಗಿ ಇದ ಒಂದ್ 3 ತಿಂಗಳೊಳಗೆ ಅದೆಷ್ಟೋ ಅದ್ರ ಬಗ್ಗೆ ಜನರಿಗೆ ತಿಳಿಸ್ಬೇಕು, ಆ ಹೆಣ್ಣಿಗೆ ನ್ಯಾಯ ಸಿಗ್ಬೇಕು, ಆ ಹೆಣ್ಣ ಬಗ್ಗೆ ಮಾತಾಡ್ರಿಪ್ಪ ಅಂದ್ರೆ ಯಾರು ಮಾತಾಡ್ತಿಲ್ಲ. ಇವಿನ್ ನನ್ನೂ ಕೂಡ ಹಿಡಿದೆ. ಸೊ ಅದಕ್ಕೋಸ್ಕರ ನಾನು ಇದ್ರ ಬಗ್ಗೆ ಮಾತಾಡ್ಬೇಕಂತ ಅನ್ಕೊಂಡು ವಿಡಿಯೋ ಮಾಡಿ. ಅಂಡ್ ಇವಾಗ ಕೆಲವೊಂದಿಷ್ಟು ಜನ ಕಮೆಂಟ್ ಅಲ್ಲಿ ಬಂದು, ಅಣ್ಣ ನಿನ್ಗೆ ಎಷ್ಟು ಫೋನ್ ಪೇ ಆಯ್ತು, ಎಷ್ಟು ದುಡ್ಡು ಬಂತು ಅಂತ ಹಾಕ್ತಿರ್ತೀರಿ, ಪೇಮೆಂಟ್ ಗಿರಾಕಿ ಹಂಗ ಅಂತ ಹೇಳ್ತಿರ್ತೀರಿ. ನಾನು ಪೇಮೆಂಟ್ ಗೋಸ್ಕರ ಆಗಿದ್ರೆ ದುಡ್ಡು ಮಾಡ್ಬೇಕಂತಂದಿದ್ರೆ ನಾ ಯೂಟ್ಯೂಬ್ ನಾಗ ಈ ವಿಡಿಯೋನ ಹಾಕ್ತಿದ್ದೆ, ಇನ್ಸ್ಟಾಗ್ರಾಮ್ ದೊಳಗೆ ಹಾಕ್ತಿರ್ಲಿಲ್ಲ. ಅಂಡ್ ಇನ್ನೊಂದು, ನನ್ಗೆ ಪೇಮೆಂಟ್ ಆಗೋದು ಏನ್ ಬೇಕಾಗಿಲ್ಲ, ಧರ್ಮಸ್ಥಳದ ಆಡಳಿತ ಮಂಡಳಿಯವ್ರನ್ನ ಕೈ ಮುಗಿದು ಕೇಳ್ಕೊಂತೀನಿ, ಒಂದು ಸುಟ್ಕೇಸ್ ಒಳಗ ಶ್ರೀ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿಯ ಒಂದು ಪ್ರಸಾದವನ್ನು ಕೊಟ್ಟ ಕಳಿಸ್ರಿ ಅಂತ ಕೇಳ್ಕೊಂತೀನಿ. ಅಂಡ್ ಇವಾಗ ಕೆಲವೊಂದಿಷ್ಟು ಜನ ನನಗೆ ಹೇಟ್ ಮಾಡ್ತೀರಿ, ಅವ್ರ ಬಗ್ಗೆ ನಾ ತಿಳಿಸಿದ್ದಕ್ಕೆ, ಅವ್ರ ಬಗ್ಗೆ ನಾ ಮಾತಾಡಿದ್ದಕ್ಕೆ. ಇವನ್ ಕ್ರಿಯೇಟರ್ಸ್ ನನಗೆ ಸಪೋರ್ಟ್ ಮಾಡುವಂತವ್ರು ಕೂಡ ಈ ವಿಡಿಯೋನ ಲೈಕ್ ಮಾಡಲ್ಲ, ಯಾಕಂದ್ರೆ ಈ ವಿಡಿಯೋ ಅವ್ರ ಫಾಲೋವರ್ಸ್ಗೂ ರೆಕಮೆಂಡ್ ಆಗುತ್ತಂತ ಹೇಳಿ ಲೈಕ್ ಕೂಡ ಮಾಡಲ್ಲ. ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ, ದಯವಿಟ್ಟು ಮಾಡಬೇಡಿ. ನನ್ನ ಮನಸ್ಸಲ್ಲಿರುವಂತ ಸತ್ಯನ ಹೇಳ್ಬೇಕಂತ ಅನ್ಕೊಂಡು ನಾ ವಿಡಿಯೋ ಮಾಡಿದ್ದೆ. ಸೌಜನ್ಯನ ಪರವಾಗಿ ನಿಜವಾಗ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಹೋರಾಟ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡ್ರಿ ಅಂತ ನಾನು ಕೇಳ್ಕೊಂತೀನಿ. ಇವನ್ ನಾನು ಸಪೋರ್ಟ್ ಮಾಡ್ತೀನಿ ಅವ್ರಿಗೆ. ಅಂಡ್ ನಿಜವಾಗ್ಲೂ ಆಫ್ಲೈನ್ ಅಲ್ಲಿ ಹೋರಾಟ ಮಾಡ್ತಿರುವಂತ ವ್ಯಕ್ತಿಗಳಿಗೆ ಸದ್ಯಕ್ಕೆ ಸಪೋರ್ಟ್ ಮಾಡ್ರಿ, ಅವ್ರು ಹೇಟ್ ಮಾಡಕ್ ಹೋಗ್ಬೇಡ್ರಿ. ಒಂದ್ ಹೆಣ್ಣಿಗೆ ನ್ಯಾಯ ಸಿಗಬೇಕ, ಆ ಹೋರಾಟಕ್ಕೆ ನಾನು ಕೈ ಜೋಡಿಸ್ತೀನಿ. ಅಂಡ್ ಯಾರೇ ಇರ್ಲಿ ಅವ್ರು ತಪ್ಪು ಮಾಡಿದವ್ರು ಅವ್ರಿಗೆ ಶಿಕ್ಷೆ ಆಗ್ಲೇಬೇಕ ಕಾನೂನು ರೀತಿಯಿಂದ. ಆ ನನ್ನ ಮಕ್ಕಳಿಗೆ ಬುದ್ಧಿ ಕಲಿಸ್ಲೇಬೇಕ ನಮ್ಮ ಸೌಜನ್ಯನ ಪರವಾಗಿರುವಂತ ಎಲ್ಲಾ ಹೋರಾಟಗಾರರು. ಅಂಡ್ ಕರ್ನಾಟಕದ ಎಲ್ಲಾ ಜನರಿಗೆ ಕೈ ಮುಗಿದು ಕೇಳ್ಕೊಂತೀನಿ, ಅಲ್ಲಿ ಕೆಲವೊಂದಿಷ್ಟು ಜನ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುವಂತದ್ದು, ಹೆದರ್ಸುವಂತದ್ದು, ಇಲ್ಲಿ ಬರಬೇಡ್ರಿ ಹಂಗ ಅಂತ ಹೇಳಿ ಈಗ ರೀಸೆಂಟ್ ಆಗಿ ವಿಡಿಯೋಸ್ ನೋಡ್ತಿರ್ಬೋದು. ಅದನ್ನ ನೋಡಿ ಯಾರು ಹೆದರ್ಬೇಡ್ರಿ, ಅಲ್ಲಿ ಅಂತದ್ ಯಾವ್ದು ನಡೆಯೋದಿಲ್ಲ. ಸುಮ್ನೆ ಇಲ್ಲದೆ ಇರೋದನ್ನ ಇವ್ರ ಲೈಕ್ಸ್ ಫಾಲೋವರ್ಸ್ಗೋಸ್ಕರ ಮಾಡಾಕತ್ತಾರ. ಅಲ್ಲಿ ದೇವಸ್ಥಾನಕ್ಕೆ ದರ್ಶನ ಮಾಡೋದಕ್ಕೆ ಪ್ರತಿಯೊಬ್ಬರಿಗೂ ಅವಕಾಶ ಐತಿ, ಎಲ್ಲಾ ಧರ್ಮದವರು ಕೂಡ ಬರಬಹುದು. ನಿಮ್ಗ ಆ ದೇವಸ್ಥಾನದ ಬಗ್ಗೆ ನಾನ್ ಹೇಳುವಷ್ಟು ದೊಡ್ಡವನಲ್ಲ. ದಯವಿಟ್ಟು ಎಲ್ರು ಧರ್ಮಸ್ಥಳಕ್ಕೆ ಹೋಗ್ರಿ, ದರ್ಶನ ಮಾಡ್ರಿ, ದೇವರನ್ನ ನೋಡ್ರಿ, ಅಲ್ಲಿ ಸತ್ಯ ಐತಿ, ಅಣ್ಣಪ್ಪ ಅದಾನ,
ಭಗವಾನ ಶ್ರೀ ಮಂಜುನಾಥ ಸ್ವಾಮಿ ಇದಾರ. ದಯವಿಟ್ಟು ಯಾರು ಇಂಥ ಒಂದು ಊಹಾಪೋಹಗಳನ್ನು ನಂಬಕ್ ಹೋಗ್ಬೇಡ್ರಿ. ಆ ದೇವರ ಮೇಲೆ ಇರುವಂತ ನಂಬಿಕೆಯನ್ನ ಕಳ್ಕೋಬೇಡ್ರಿ ಅಂತ ಕೇಳ್ಕೊಂತೀನಿ. ಯೂಟ್ಯೂಬ್ ಇಂದ ಧರ್ಮಸ್ಥಳ ಕ್ಷೇತ್ರದ ಹೆಸರನ್ನ ಹಾಳು ಮಾಡಬಹುದು, ಧರ್ಮಾಧಿಕಾರಿ ಹೆಸರನ್ನ ಹಾಳು ಮಾಡಬಹುದು, ಆದ್ರ ಸೌಜನ್ಯೊಳಗ ಯೂಟ್ಯೂಬ್ ಇಂದ ನ್ಯಾಯ ಸಿಗಲ್ಲ. ಅಂಡ್ ಇವಾಗ ಹೇಳ್ಬೋದು ನೀವೆಲ್ಲ ಅವರೆಲ್ಲ ಹೋರಾಟ ಮಾಡಿದ್ದಕ್ಕ ಇದು ನ್ಯಾಷನಲ್ ನ್ಯೂಸ್ ಆಯ್ತ, ನ್ಯಾಷನಲ್ ನಾಗ ದೊಡ್ಡ ಹೆಸರಾತ, ಅದಕ್ಕ ಈಗ ಸೌಜನ್ಯನ ಹೆಸರು ಹೇಳ್ಕೊಂಡು ತುಂಬಾ ಜನ ಧ್ವನಿ ಎತ್ತಿ ಮಾತಾಡತ್ತಾರ, ಸೌಜನ್ಯ ನ್ಯಾಯ ಸಿಗ್ಬೋದು ಅಂತ ಹೇಳಿ. ಸಿಗಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನು ಐತಲ್ಲ ಅದ್ರ ತಳಗ ನಾವೆಲ್ಲ ಅಥವಾ ನ್ಯಾಯಾಲಯದೊಳಗ ಜಡ್ಜ್ ಏನು ಒಂದು ಡಿಸೈಡ್ ಮಾಡ್ತಾರಲ್ಲ ಅಲ್ಲೇ ನ್ಯಾಯ ಸಿಗ್ತೈತಿ. ಇಲ್ಲಿ ಯೂಟ್ಯೂಬ್ ದಾಗ ವ್ಯೂಸ್, ಲೈಕ್ಸ್, ಫಾಲೋವರ್ಸ್, ರೊಕ್ಕ ಇದು ಮಾತ್ರ ಸಿಗ್ತೈತಿ. ಟ್ವಿಟರ್ ಒಳಗ ಹ್ಯಾಶ್ ಟ್ಯಾಗ್ ನ ಟ್ರೆಂಡಿಂಗ್ ಎಲ್ಲರೂ ಮಾಡಿದ್ರಿ, ನಾನು ಕೂಡ ಒಂದು ಹ್ಯಾಶ್ ಟ್ಯಾಗ್ ನ ಪೋಸ್ಟ್ ಮಾಡಿದೆ. ಅದರಿಂದ ನ್ಯಾಯ ಸಿಗ್ತೈತನ? ಇಲ್ಲ. ತುಂಬಾ ಜನರಿಗೆ ಮೆಸೇಜ್ ಹೋಗ್ತೈತಿ. ಆ ಎಲ್ಲಾ ಟ್ವೀಟ್ ಮಾಡುವಂತ ಪ್ರತಿಯೊಬ್ರು ಬಂದು ಧರ್ಮಸ್ಥಳದೊಳಗ ಹೋರಾಟ ಮಾಡ್ತಾರನ? ಮಾಡಂಗಿಲ್ಲ. ಅವರು ಮೊಬೈಲ್ನ್ಯಾಗ ಅದೇನೋ ಸಮೀರ್ ಮೊನ್ನೆ ಅಂದ ಕೀಬೋರ್ಡ್ ವಾರಿಯರ್ಸ್ ಹಂಗಿಂಗ್ ಅಂತ ಸೊಕ್ಕಿಲೆ ಮಾತಾಡ್ದ. ತಮ್ಮ ಇವತ್ತು ನಿನ್ನ ಮೈ ತುಂಬಾ ಸೊಕ್ಕ ತುಂಬೈತಲ್ಲ ಅದು ನಮ್ ಹಿಂದೂಗಳು ದಾನ ಮಾಡ್ಯಾರ, ಅದಕ್ಕನೆ ಇಷ್ಟ ಸೊಕ್ಕಿಲೆ ಮಾತಾಡಕತ್ತಿ. ಅವರೆಲ್ಲ ನಿಂಗ್ ಸಪೋರ್ಟ್ ಮಾಡಿದ್ರಲ್ಲ ಅದವ್ರು ಮಾಡಿದ್ ದೊಡ್ಡ ತಪ್ಪು. ಈಗ ನೀನ್ ಥಿಂಕ್ ಮಾಡ್ಬೇಕು, ಕರ್ನಾಟಕದೊಳಗಾಗ್ಲಿ ಭಾರತ ದೇಶದೊಳಗಾಗ್ಲಿ ನಿನಗ ಒಂದು ಸ್ವತಂತ್ರದ ಜೀವನ ಈಗ ಸಿಗುದಿಲ್ಲ. ಯಾಕಂದ್ರೆ ಒಂದು ಧರ್ಮಕ್ಕ, ಒಂದು ಧರ್ಮಸ್ಥಳದ ದೇವಸ್ಥಾನಕ್ಕೆ ನಿನ್ನ ಧಕ್ಕೆ ಮಾಡಿ ನಿನಗ ಸೇಫ್ಟಿ ಆಗಿ ಒಂದು ಜಗದಾಗ ಇಟ್ಟಾರ. ನೀನ್ ಹಂಗ ಇರ್ಬೇಕೀಗ. ಯಾಕಂದ್ರ ನಿನಗೆ ನಾ ಧಮಕಿ ಇಡತ್ತಿಲ್ಲ. ಈಗ ನಿನಗೆ ನಾನು ತಿಳಿಸಿ ಹೇಳಾಕತ್ತೀನಿ, ನೀನು ಒಂದು ಧರ್ಮದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ತಿಳ್ಕೋಬೇಕಿತ್ತು ಅಂತೇಳಿ. ಯಾಕಂದ್ರೆ ಕೋಟಿಗಟ್ಟಲೆ ಜನ ನೋಡ್ಯಾರ, ಅದ್ರೊಳಗೆ ಅಟ್ಲೀಸ್ಟ್ ಒಂದು 10,000 ಜನ ಆದ್ರೂ ಕೂಡ ಧರ್ಮಸ್ಥಳದ ದೇವಸ್ಥಾನದ ಮೇಲೆ ಎಷ್ಟು ಅಪಾರವಾದ ನಂಬಿಕೆ ಪ್ರೀತಿಯನ್ನು ಇಟ್ಟಿದ್ರಂತಂದ್ರ ಆ ಗೌರವಕ್ಕೆ ನೀನು ಹಾಳು ಮಾಡ್ಬಿಟ್ಟು ಧಕ್ಕೆ ಮಾಡ್ಬಿಟ್ಟು. ಇವಾಗ ಕೆಲವೊಂದಿಷ್ಟು ಜನ ಹೇಳ್ತಾರ ನಕಲಿ ಹೋರಾಟಗಾರರು ಲೈಕ್ಸ್ ಫಾಲೋವರ್ಸ್ಗೋಸ್ಕರ ಈ ಸಮೀರ್ ವಿರುದ್ಧ ಮಾತಾಡ್ತಾರ, ಇದಕ್ಕ ಒಂದು ಫೇಮಸ್ ಸಿಗ್ತೈತಿ ಅಂತ ಹೇಳಿ. ದಯವಿಟ್ಟು ಹಂಗ ಅನ್ಕೋಬೇಡ್ರಿ. ನಿಮ್ಗೆ ಒಂದು ಆಪ್ಷನ್ ಕೊಟ್ಟಾನ ಇನ್ಸ್ಟಾಗ್ರಾಮ್ ಅನ್ಫಾಲೋ ಅಂತ ಹೇಳಿ, ಅದನ್ನ ಮಾಡ್ರಿ. ಬ್ಲಾಕ್ ಲಿಸ್ಟ್ ಅಂತ ಒಂದು ಆಪ್ಷನ್ ಕೊಟ್ಟಾನ, ಅದನ್ನು ಹಾಕ್ರಿ. ಬಹಳ ಖುಷಿ ಆಗ್ತಿತ್ತು ನನಗೆ. ಯಾಕಂದ್ರೆ ನಾನು ಮನ್ಸಲ್ಲಿ ಇರೋದನ್ನ ಹೇಳ್ಕೊಂಡೆ ಅಲ್ಲ. ಧರ್ಮಸ್ಥಳದ ದೇವಸ್ಥಾನದ ಮೇಲೆ ನನಗೂ ನಂಬಿಕೆ ಐತಿ, ಗೌರವ ಐತಿ. ಯಾಕೆ ಗೊತ್ತಾ, ನಮ್ಮ ದೇವಸ್ಥಾನ ಅದನ್ನ ಇನ್ನೊಬ್ಬನ ಯಾವನೋ ಬಂದು ಧಕ್ಕೆ ಮಾಡಾಕತ್ತಾನ. ಇದು ಇಂಡೈರೆಕ್ಟ್ ಆಗಿ ಇರ್ಲಿ, ಡೈರೆಕ್ಟ್ ಆಗಿ ಇರ್ಲಿ, ಬಗನಿಗೂಟ ಇಟ್ಟ ಕಳಿಸಿ. ನಾವು ಉತ್ತರ ಕರ್ನಾಟಕದ ಮಂದಿ ದೇವರ ಮೇಲೆ ಬಹಳ ನಂಬಿಕೆ ಇಡ್ತೀವಿ. ಅದನ್ನ ಹಾಳು ಮಾಡುವಂತ ಚಿನಾಲಿ ಮಕ್ಕಳು ಯೂಟ್ಯೂಬ್ನಾಗಲ್ಲ, ಆಫ್ಲೈನ್ ಆನ್ಲೈನ್ ಹೆಂಗ್ ಬೇಕಾದಂಗ್ ಬರ್ಲಿ ಇಟ್ಟ ಕಳಿಸ್ತೀವಿ. ಅಂಡ್ ಕೆಲವೊಂದಿಷ್ಟು ಮೀಮ್ಸ್ ಗಳು ನೋಡಿದೆ ನಾನು ಬಹಳ ದಿನಗಳಿಂದನ. ಧರ್ಮಾಧಿಕಾರಿಗಳಿಗೆ ಟ್ರೋಲ್ ಮಾಡುವಂತದ್ದು, ಅವ್ನ ಫೋಟೋ ಸಮೀರಿಂದ ಅದಕ್ಕೆ ಇದಕ್ಕೆ ಏನೋ ರೈಟಿಂಗ್ ಮಾಡಿ ಮ್ಯಾಜಿಕ್ ಮಾಡಿ ಜನರ ಮನಸ್ಸೊಳಗೆ ಧರ್ಮಾಧಿಕಾರಿ ಬಗ್ಗೆ ಒಂದು ಕೆಟ್ಟದನ್ನ ಹೇಳ್ಕೊಡೋದು. ಒಂದು ಟೈಮ್ದಾಗ ನೀವು ಅವ್ರ ಕಾಲು ಮುಗಿದಿರಿ, ಯಾಕಂದ್ರೆ ಅವರ ದೇವರ ರೂಪದಲ್ಲಿ ಕಾಣಿಸ್ತಾರ ಅಂತ ಹೇಳಿ. ನಾನಂತರೂ ಅವರನ್ನ ದೇವರಂತ ನಂಬಲ್ಲ. ಅಟ್ಲೀಸ್ಟ್ ಆ ಒಂದು ದೇವಸ್ಥಾನವನ್ನ ಬೆಳೆಸಿ ಅದೆಷ್ಟೋ ಹಿಂದೂಗಳ ಮನಸ್ಸಲ್ಲಿ ಒಂದು ಗೌರವವನ್ನ ತೊಂಬಂದಿಟ್ರ. ಟ್ರೋಲ್ ಗಿಲ್ ಮಾಡಿ ಆ ಧರ್ಮಾಧಿಕಾರಿಗೆ ಧಕ್ಕೆ ಮಾಡಿದ್ರಲ್ಲ, ಇದು ನಿಮ್ಗೆ ಸರಿ ಅನ್ಸ್ತಾನ? ನೀವು ಧರ್ಮಸ್ಥಳಕ್ಕೆ ಹೋಗಿರಿ, ಮುಡಿ ಕೊಟ್ಟಿರಿ, ದೇವ್ರ ಮೇಲೆ ನಂಬಿಕೆ ಇಟ್ಟಿರಿ, ಅಲ್ಲಿ ಅನ್ನ ಪ್ರಸಾದವನ್ನ ಮಾಡಿರಿ, ದೇಣಿಗೆ ಕೊಟ್ಟಿರಿ. ನೀವು $1, $2, $10, $1,000 ಹಾಕಿದ್ರೆ ಅದ ದೇವ್ರಿಗೆ ಹೋಗಲ್ಲ, ಹೊಳ್ಳಿ ವಾಪಸ್ ಅದೆಷ್ಟೋ ಜನರಿಗೆ ಊಟ ಹೋಗ್ತದೆ, ಹೊಟ್ಟೆ ತುಂಬಾ ಊಟ ಆಗ್ತದೆ. ಅಂತ ದೇವಸ್ಥಾನಕ್ಕೆ ಧಕ್ಕೆ ಮಾಡಿ ಮಗನ ವಿಡಿಯೋನ ನೀವೂನು ಶೇರ್ ಮಾಡಿದ್ರಿ, ನಾನೂ ಶೇರ್ ಮಾಡಿದೆ. ನಮ್ ಚಪ್ಪಲ್ ತಗೊಂಡ್ ನಾವು ಹೊಡ್ಕೋಬೇಕು. ಸಮೀರ್, ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂಡ್ ಪಾರ್ಟ್ 2 ಬಿಡ್ತೀನಿ. ಪೂರ್ತಿ ನಿನ್ನ ಬಗ್ಗೆನ ವಿತ್ ಪ್ರೂಫ್ ಸಮೇತ ಕಡಿಮೆ ಹೇಳ್ತೀನಿ. ತಮ್ಮ, ಇದು ದೇವ್ರ ಕತಿ ಹೇಳ್ದಂಗ ದೇವ್ರ ಕತಿ ಹೇಳಕ್ ಬಂದ್ರೆ ಅಣ್ಣಪ್ಪ ಸ್ವಾಮಿ ಬಿಡಂಗೇ ಇಲ್ಲ. ಯಾರ ಇದ್ರೂ ಅವ್ರಿಗೆ ಬುದ್ಧಿ ಕಲಿಸ್ತಾನ. ನಾನು ಹೇಳಿದ್ರೊಳಗೆ ತಪ್ಪು ಇರ್ಬೋದು, ಸರಿನೂ ಇರ್ಬೋದು, ಅರ್ಥ ಆಗದೇನೂ ಇರ್ಬೋದು. ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ರಿ ಅಂಡ್ ಈ ವಿಡಿಯೋನ ಬಹಳಷ್ಟು ಜನಕ್ಕೆ ಶೇರ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.